ಅಮೂಲ್ ಭಾಗ್ಯಾಸ್ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನೇನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ವಿಡಿಯೋ ಮಾಡಲಿಕ್ಕೆ ಸ್ಪೆಷಲ್ ಅಂತ ಹೇಳಿದರೆ ಅಷ್ಟಮಿ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಜೊತೆಗೆ ಕೂಡ ಅದನ್ನು ಶೇರ್ ಮಾಡೋಣ ಅಂತ ಎಣಿಸ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಪ್ಲೀಸ್ ಎಂಡ್ ತನಕ ವಾಚ್ ಮಾಡಿ. ಇವತ್ತು ಚೂಡಿ ಪೂಜೆ ಇತ್ತು, ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಈ ಅಮ್ಮ ಬೆಳಿಗ್ಗೆ ಚೂಡಿ ಪೂಜೆ ಮಾಡಿ ಬಿಡ್ತಾರೆ. ನಾನು ಹೇಳೋ ಟೈಮಿಗೆ ಅಮ್ಮ ಮಾಡೋ ಟೈಮಿಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಜಸ್ಟ್ ನಾನು ಅದು ಇದನ್ನು ತೋರಿಸ್ತೀನಿ ನೋಡಿ. ಮಲ್ಸಿ ಹಾಯ್, ಇದು ಅಷ್ಟಮಿ ಉಂಡೆ ಏನು ಬರುತ್ತೆ ಅದಕ್ಕೆ ಹಾಕಲಿಕ್ಕೆ ಗೋಡಂಬಿ ಆ್ಯಂಡ್ ಪೀನಟ್ಸ್ ಏನಿದೆ ಅದು ಆ್ಯಂಡ್ ಇದು ಕೊಬ್ಬರಿ. ಕೃಷ್ಣ ಜನ್ಮಾಷ್ಟಮಿ ಮಂಡೇ ಇರುವಂಥದ್ದು, ಬಟ್ ಈ ವಿಡಿಯೋ ಯಾವಾಗ ಬರುತ್ತೆ ನಂಗೆ ನಿಜ ಗೊತ್ತಿಲ್ಲ. ಬಿಕಾಸ್ ಸೊ ಇದ್ರದ್ದಿದೆ, ಇಂಡಿಪೆಂಡೆನ್ಸ್ ಡೇದೇ ಮೊನ್ನೆ ಹಾಕಿದ್ದೀನಿ ವಿಡಿಯೋ. ಇಷ್ಟು ಕಂಟೆಂಟ್ಸ್ ಇದೆ ಹಾಕಲಿಕ್ಕೆ, ಬಟ್ ಈ ಯೂಟ್ಯೂಬ್ ಅವರಿಂದ ಎಂತ ಹೇಳೋದು ಹೇಳಿ, ಈ ರೂಲ್ಸ್ ಹಾಗೆ ಮಾಡಬೇಕು ಹೀಗೆ ಮಾಡಬೇಕಂತ ಇಷ್ಟು ಡೇಸ್ ಆಯಿತು. ಇನ್ನೂ 1 ಮಂತ್ ವೆಯ್ಟ್ ಮಾಡಲಿಕ್ಕಿದೆ. ಆ್ಯಂಡ್ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ನಿಮಗೆ ಕೂಡ ಯೂಸ್ ಆಗುತ್ತೆ. ಬಿಕಾಸ್ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಒಂದು ಮಿಸ್ಟೇಕಿಂದ 1.5 ಮಂತ್ಸ್ ವೆಯ್ಟ್ ಮಾಡಲಿಕ್ಕಾಗತ್ತೆ. ಮತ್ತು ಅದು ವೆಯ್ಟ್ ಮಾಡೋವರಿಗೆ ಗೊತ್ತಿರುತ್ತೆ. ಆ್ಯಂಡ್ ನಾನು ಏನೆಲ್ಲ ಪ್ಲ್ಯಾನ್ ಮಾಡಿದ್ದೆ, ಸ್ಕಿನ್ ಕೇರ್ ರುಟೀನ್ಸನ್ನೆಲ್ಲ ಹಾಕಬೇಕು ಈ ಮಂತಲ್ಲಿ, ಹೋಮ್ ಟೂರನ್ನು ಮಾಡಬೇಕು ಆ್ಯಂಡ್ ಏನು ರೂಮ್ ಟೂರನ್ನು ಮಾಡಬೇಕು, ತುಂಬ ಎಲ್ಲ ಪ್ಲ್ಯಾನ್ಸ್ ಇತ್ತು. ಈ ಯೂಟ್ಯೂಬ್ ಅವರಿಂದ ಎಲ್ಲ ಹಾಳಾಗಿ ಹೋಯಿತು. ಸೊ ಎಲ್ಲ ವಿಡಿಯೋಸ್ ಏನಿದೆ ಅದೆಲ್ಲದು ನೆಕ್ಸ್ಟ್ ಮಂತಿಂದ ನಾನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೆಪ್ಟೆಂಬರ್ 20th ಮೇಲೆ. ಇವಾಗೆಲ್ಲ ಈ ಮಂತಲ್ಲಿ ಕೂತ್ಕೊಂಡೆಲ್ಲ ವಿಡಿಯೋಸನ್ನು ಮಾಡಿಟ್ಟು ಒಂದೇ ಪೋಸ್ಟ್ ಮಾಡ್ತಾ ಹೋಗ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಿಕಾಸ್ ಈ ಮಂತ್ ಹಾಕಿದರೆ ವೇಸ್ಟ್. ಸುಶೀಲಕ್ಕ ಒಂದು ಬಾಯಿ ಒಳಗೆ ಎಲೆ ಹಾಕಿ ಸುಶೀಲ ಹನುಮಂತ ಬಂದಾಗಾಯ್ತು. ಇದು ನಾಡಿದ್ದು ಅಷ್ಟಮಿಗೆ ಉಂಡೆಗೆ ಎಂತಲ್ಲಮ್ಮ ಇದು ಅರಳು, ಇದು ಬೆಲ್ಲ, ಇದು ಗಟ್ಟಿ ಬೆಲ್ಲ, ಇದು ಅಂಟಿನ ಬೆಲ್ಲ, ಇದು ಉಂಡೆಗೆ ಹಿಟ್ಟು, ಲಾಡಿದು ಪುಡಿ, ಲಾಡದ ಪುಡಿ, ಇದು ಜೇನುತುಪ್ಪ, ಇದು ತುಪ್ಪ, ಇದು ಕಪ್ಪು ಎಳ್ಳು, ಇದು ಬಿಳಿ ಎಳ್ಳು. ಇದೆಂತ ಮಾಡಿದ್ದು? ಅದು ತೊಳೆದು ಸ್ವಲ್ಪ ಬಾಣ ಹಾಕಿದ್ದು. ನಂತರ ಇದು ಏಲಕ್ಕಿ. ಆ್ಯಂಡ್ ಇಲ್ಲಿ ಶಿಫ್ಟ್ ಚೇಂಜ್ ಆಗಿದೆ. ಹಾಯ್, ತಗೋ. ಬಿಳಿ ಏಲಕ್ಕಿ ಕೂಡ ಹುರಿಬೇಕು ಚೆನ್ನಾಗಿ. ಆ್ಯಂಡ್ ಇದು ಪೀನಟ್ಸ್ ನರ್ಗಡ್ಲೆ ಏನಿದೆ ಅದನ್ನು ಕೂಡ ಚೆನ್ನಾಗಿ ಹುರಿಬೇಕು. ಇಲ್ಲಿ ಕಪ್ಪು ಏಲಕ್ಕಿ ಕಡೆಗೆ ಇದು ಒಂದೇ ಹುರ್ಕೊಳ್ಳೋದಾ? ಎಲ್ಲ ಒಂದೊಂದೇ ಹುರ್ಕೊಳ್ಳಿ, ಸಪ್ರೇಟ್ ಆಗಿ ಹುರ್ಕೊಳ್ಬೇಕು. ಗೋಡಂಬಿ ಹುರಿಯುವಾಗ ಸ್ವಲ್ಪ ತುಪ್ಪ ಹಾಕಿ ಸಾಕಷ್ಟೇ. ಚೆನ್ನಾಗಿ ಫ್ರೈ ಮಾಡಬೇಕು, ಬ್ರೌನಿಶ್ ಬರಬೇಕಲ್ಲ.
ನೆಲಗಡಲೆ ಇಲ್ಲಿ ಉಂಡೆಗೆ ಪಾಕ ಮಾಡಲಿಕ್ಕೆ ಅರ್ಧ ಕೆಜಿ ಬೆಲ್ಲ, ಇದು ಅಂಟು ಬೆಲ್ಲ, ಅಂಟಿನ ಬೆಲ್ಲ ಇದು ಕೂಡ. ಈಗ ಮತ್ತೊಂದು ಸೈಡಲ್ಲಿ ಲಾಡಿ ಪುಡಿಯನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕಲ್ಲ, ಚೆನ್ನಾಗಿ ಹುರಿಬೇಕು. ಬೆಲ್ಲ ಕರಗಬೇಕು ಸರಿಯಾಗಿ. ಬೆಲ್ಲ ಕರಗಿದ ನಂತರ ಇದು ಬೆಲ್ಲದ ಪಾಕ ಆದ್ರ ಮೇಲೆ ಇದು ಸ್ವಲ್ಪ ಇಲ್ಲಿ ನೀರಲ್ಲಿ ಹಾಕಿ ನೋಡಿ ನಾವು ಅಂಟು ಬಂದಿದೆ ಇಲ್ವ ಅಂತ ನೋಡಬೇಕು. ಅದು ಹೆಂಗೆ ಗೊತ್ತಾಗುತ್ತೆ? ಅಂಟು ಬಂದಿಲ್ಲ, ಅದು ಅಂಟು ಬಂದರೆ ಅದು ಗುಳ್ಳೆ ಗುಳ್ಳೆ ಬರ್ತದೆ, ಈ ಥರ ಸರ್ಗಿ ಥರ ಬರ್ತದೆ. ಹೀಗೆ ಎಳುವಾಗ ಸರ್ಗಿ ಥರ ಬರ್ತದೆ. ಆ ಸರ್ಗಿ ಥರ ಬಂದ ತಕ್ಷಣ ಕೆಳಗಿದ್ದು ಕೊಬ್ಬರಿ, ಹುರಿದ ಗೋಡಂಬಿ, ಹುರಿದು ಇದು ನರಗಡ್ಲೆ ಬೀಜ, ಕಡೆ ಬಿಳಿ ಎಳ್ಳು ಹುರಿದಿದ್ದು, ಕಡೆ ಕಪ್ಪು ಎಳ್ಳು ಹುರಿದಿದ್ದು, ಕಡೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ಹಾಕ್ತೀವಿ. ಸ್ವಲ್ಪ ಫ್ರೈ ಮಾಡಿದ್ರು ಸಾಕಿದ್ದು ಪರಿಮಳ ಬಂದಾಗ ಇದು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಉಂಡಿದ್ದು ಪುಡಿ. ಹೌದು, ಉಂಡೆ ಕಟ್ಟೋದು. ಸ್ವಲ್ಪ ಯಾಲಕ್ಕಿ ಪೌಡರು, ಕೈಯಲ್ಲಿ ಸ್ವಲ್ಪ ತುಪ್ಪ ಸವರಿ ನಂತರ ಹೀಗೆ ಉಂಡೆ ಕಟ್ಟೋದು. ಉಂಡೆ ಕಟ್ಟಿ ನೋಡಿ ಉಂಡೆ ರೆಡಿ. ಫಸ್ಟಿಗೆ ದೇವರಿಗೆ ನೈವೇದ್ಯಕ್ಕಿಟ್ಟು ಆಮೇಲೆ ನಮಗೆ. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಅಷ್ಟಮಿ ಉಂಡೆ ಕೂಡ ರೆಡಿ ಆಗಿದೆ. ಇನ್ನು ದೇವರಿಗೆ ನೈವೇದ್ಯ ಮಾಡಿ ತಿನ್ನೋದು ಒಂದು ಬಾಕಿ ಅಷ್ಟೇ. ಆ್ಯಂಡ್ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ, ಸೊ ದ್ಯಾಟ್ ನೀವೇನಾದರೂ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡೋದಿದ್ದು, ಉಂಡೆ ಪ್ರಿಪರೇಷನ್ ಏನಾದರೂ ಗೊತ್ತಿಲ್ಲದೆ ಇದ್ದರೆ, ಅಥವಾ ನೀವು ಫಸ್ಟ್ ಟೈಮ್ ಈ ಥರದ್ದು ಏನಾದರೂ ಮಾಡ್ತಾ ಇದ್ದರೆ ನಿಮಗೆ ಕೂಡ ಹೆಲ್ಪ್ ಆಗಲಿ ಅಂತ ಹೀಗೂ ಅಮ್ಮ ಪ್ರಿಪೇರ್ ಮಾಡೋದಿತ್ತು ಅಲ್ವಾ, ಸೊ ರೆಸಿಪಿಯನ್ನು ಕೂಡ ಶೇರ್ ಮಾಡಿ ಇಟ್ಕೊಂಡೆ. ಹಾಗೆ 1 to 2 days ಬ್ಯಾಕ್ ಕಮ್ಯುನಿಟಿ ಸೆಕ್ಷನಲ್ಲಿ ನಾನು ಒಂದು ಪೋಸ್ಟನ್ನು ಹಾಕಿದ್ದೆ, Q&Aದು ಕ್ವೆಶ್ಚನ್ ಆ್ಯಂಡ್ ಆನ್ಸರ್. ನೀವೇನಾದರೂ ಕ್ವೆಶ್ಚನ್ಸನ್ನು ಕೇಳಿ ಅದಕ್ಕೆ ನಾನು ಸಪ್ರೇಟ್ ವ್ಲಾಗ್ ಮುಖಾಂತರ ನಿಮಗೆ ಆ ಕ್ವೆಶ್ಚನಿಗೆ ರಿಪ್ಲೈ ಮಾಡ್ತೀನಿ ಅಂತ. ಕೆಲವರು ಅಲ್ಲಿ ಕ್ವೆಶ್ಚನ್ಸನ್ನು ಹಾಕಿದ್ದಾರೆ, ಬಟ್ ನೀವೇನಾದರೂ ಆ ಪೋಸ್ಟನ್ನು ಮಿಸ್ ಮಾಡಿದರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಏನಿದೆ ಅಲ್ಲಿ ನೀವು ಕಾಮೆಂಟ್ ಮಾಡಿ. ನಿಮಗೇನಾದರೂ ಕ್ವೆಶ್ಚನ್ಸನ್ನು ಕೇಳಲಿಕ್ಕಿದ್ರೆ ನಾನು ಅದನ್ನೆಲ್ಲ ನೋಟ್ ಡೌನ್ ಮಾಡಿಕೊಂಡು ಸಪ್ರೇಟ್ Q&A ವಿಡಿಯೋ ಮಾಡಿ ಅದರಲ್ಲಿ ನಿಮ್ಮ ಎಲ್ಲ ಕ್ವೆಶ್ಚನ್ಸಿಗೆ ಆನ್ಸರ್ ಮಾಡ್ತೀನಿ. ಸೊ ಕೇಳಿ, ನಿಮಗೇನಾದರೂ ಸ್ಕಿನ್ ಕೇರ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಏನಾದರೂ ಬೇಕಿದ್ದರೆ ಅಥವಾ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ, ಆರ್ ನಾನು ಬೇರೆ ಯಾವ ಥರ ವಿಡಿಯೋಸನ್ನು ಮಾಡಬಹುದು, ಏನೇ ಆಗಿರ್ಬೋದು, ನಿಮಗೇನಾದರೂ ಐಡಿಯಾಸ್ ಇದ್ದರೆ ಪ್ಲೀಸ್ ನನಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ, ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಾಮೆಂಟ್ ಮಾಡಿ, ಬೇರೆ ವಿಡಿಯೋದಲ್ಲಿ ಮಾಡಬೇಡಿ. ಸೊ ಅದು ನನಗೆ ಈಸಿ ಆಗುತ್ತೆ ಎಲ್ಲದನ್ನು ನೋಟ್ ಡೌನ್ ಮಾಡಿ ಇಡಲಿಕ್ಕೆ, ಅಥವಾ ಆ ಕಮ್ಯುನಿಟಿ ಪೋಸ್ಟಿನ ಅಂಡರಲ್ಲಿ ಕಾಮೆಂಟ್ ಮಾಡಿ.
ಇವಾಗ ನಮ್ಮನೆ ಪಕ್ಕದ ರೋಡ್ ಏನಿದೆ ಅಲ್ಲಿಗೆ ಸ್ವಲ್ಪ ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ತುಳಸಿದು ಕುಡಿ ಮತ್ತು ಮಂದಾರ ಎಲೆ, ಮಂದಾರದ್ದು ಹೂವು, ಬಿಲ್ಪತ್ರೆ, ಪಾರಿಜಾತ ಎಲೆ, ಪಾರಿಜಾತದ್ದು ಏನು ಬರುತ್ತೆ ಗಿಡ ಅಲ್ಲ ಹೂವು, ಅದನ್ನೆಲ್ಲ ತರಲಿಕ್ಕೆ ಇವಾಗ ಹೋಗಬೇಕು. ಸೊ ನಾವಿಷ್ಟು ಜನ ಒಂದಿಷ್ಟು ತರಲಿಕ್ಕೆ ನಮ್ಮದು ನೇಬರ್ ಎಲ್ಲ ಒಟ್ಟು ಸೇರಿ ಇವಾಗ ಹೋಗ್ತಿದ್ದೀವಿ. ಸೊ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ತೀನಿ, ಬನ್ನಿ ನೋಡುವ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರವಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನಮ್ಮ ಮನೆ ಹಿಂದ್ ಸೈಡ್ ಬಂದರೆ ಎಷ್ಟು ಚಂದ ಇದೆ ನೋಡಿ, ನಾವೇ ಅಪರೂಪಕ್ಕೆ ಬರೋದು. ಬಿಲ್ಪತ್ರೆ ಎಲೆ ಅಂತ, ಇದು ಅಷ್ಟಮಿಗೆ ಅರ್ಚನೆ ಮಾಡುವಾಗ ಹಾಕ್ತಾರೆ ಇದನ್ನು. ನಾಳೆ ಮಂಗಳವಾರ ನೋಡಿ, ಇದು ಬಿಲ್ಪತ್ರೆ ಎಲೆ. ಇಲ್ಲಿ ಅಮ್ಮ ಸಿಕ್ಕಿದವ್ರ ಮನೆಯೆಲ್ಲ ಕುಯ್ತಿದ್ದಾರೆ. ಮಕ್ಕಳ ಆ್ಯಕ್ಚುಲಿ ನಾವು ಹೊಸ ಮನೆಗೆ ಶಿಫ್ಟ್ ಆಗಿ ಒಂದು 5 to 6 years ಅಷ್ಟೇ ಆಗಿದ್ದು. ಸೊ ಇಲ್ಲಿ ಎಲ್ಲ ವಾಕ್ ಮಾಡಿ ಬಂದಿದ್ದು ತುಂಬಾ ಕಡಿಮೆ. ಸ್ಟಾರ್ಟಿಂಗ್ ಮನೆ ಆದಾಗ ಒಂದು ಸ್ವಲ್ಪ ಟೈಮು ಕಾರಲ್ಲಿ ಎಂಡ್ ತನಕ ಹೋಗಿ ಎಲ್ಲ ಬರ್ತಿತ್ತು ಅಷ್ಟೇ. ಇದೇ ಫಸ್ಟ್ ಟೈಮ್ ಇಲ್ಲಿ ವಾಕ್ ಮಾಡಿಕೊಂಡು ಇದನ್ನೆಲ್ಲ ನೇಚರನ್ನು ನೋಡಿ, ವೆದರ್ ಆಗಿರ್ಬೋದು ಆ್ಯಂಡ್ ಅಲ್ಲಲ್ಲಿ ಚಿಕ್ಕದು ಮರ, ತುಂಬ ವೆರೈಟಿ ಫ್ಲವರ್ಸ್ ಎಲ್ಲ ಇತ್ತು. ನಮಗಂತೂ ಸಖತ್ ಖುಷಿ ಆಯಿತು ನೋಡಿ. ಹಾಗೆ ಎಲ್ಲದನ್ನು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡೋಣ ಅಂತ ಎಣಿಸ್ಕೊಂಡು ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ಪರಿಚಯದವರದ್ದು ಒಂದು ಮನೆ ಇದೆ. ಸೊ ಅಮ್ಮ ಪ್ರತಿ ವರ್ಷ ಅಷ್ಟಮಿ ಟೈಮಲ್ಲಿ ತುಳಸಿ ಎಲೆಯನ್ನು ಅವ್ರ ಮನೆಯಿಂದಲೇ ತೊಗೊಂಡು ಹೋಗೋದು. ಸೊ ಹಾಗೆ ಕಲೆಕ್ಟ್ ಮಾಡೋಣ ಅಂತ ಬಂದಿದ್ವಿ. ಇವ್ರ ಹತ್ರ ಅಮ್ಮ ಬೆಳಿಗ್ಗೆನೇ ಹೇಳಿ ಇಟ್ಟಿದ್ರು ತೆಗೆದಿಡ್ಲಿಕ್ಕೆ. ಸೊ ಅವರು ರೆಡಿ ಮಾಡಿ ಇಟ್ಟಿದ್ರು. ಎಲ್ಲರ ಮನೆ ಗಾರ್ಡನಿಗೆ ನುಗ್ಗೋದೀಗ. ಎಸ್ ಫುಲ್ कसं महा एक येतं मंदिर त्या पुष्प ह्या पुष्प त्या त्यादन आहे फुलं ह्या फुलं सगळं म्हणून ನೋಡಿ ಕಿಸ್ಕರ ಹೂ. ಇದು ಸ್ವಲ್ಪ ಲೈಟ್ ಕಲರ್, ಇದು ಡಾರ್ಕ್ ಕಲರ್, ಬಟ್ ಎರಡು ಸೇಮೇ ಅಲ್ಲ. ಅವ್ರು ಕೂಡ ತಗೊಂಡಿದ್ದಾರೆ ಅವ್ರ ಮನೆಗೆ, ನಮ್ಮ ಮನೆಗೆ ತಗೊಂಡು ನಡಿಲಿಕ್ಕೆ ಭಟ್ರ ಮನೆಗೆ. ಮಲ್ಲಿಗೆ ಗಿಡ, ಮಲ್ಲಿಗೆ ಇಲ್ಲ ಸದ್ಯಕ್ಕೆ. ಹಾಂ ಇದೆ, ಇಲ್ಲ ಇದು ಮಲ್ಲಿಗೆ ಗಿಡ. ಇದು ನೋಡಿ ಪನ್ನೀರ್ ಗುಲಾಬಿ ಅಂತೆ. ಇಷ್ಟಿದೆ ನೋಡಿ. ಇದು ನೋಡಿ ಲೆಮನ್ ತುಳಸಿ ಅಂತೆ. ಸ್ಮೆಲ್ ಕೂಡ ಸೇಮ್ ಲೆಮನ್ ತರನೇ ಇದೆ, ಚೆನ್ನಾಗಿದೆ. ಇವ್ರ ಮನೆ ಗಾರ್ಡನ್ ಟೂರೇ ಮಾಡ್ಬೋದು. ಹಾಂ ಅದು ನೋಡಿ ಅಮ್ಮಂದು ಇದು ಬಿಳಿ ಕರ್ಬೀರ, ಬಿಳಿ ಕರ್ಬೀರ. ಹಾಂ ಎಲ್ಲಿ ಎಲ್ಲಿ? ಹಾಂ ಮೇಲೊಂದಿತ್ತು. ಕಟ್ ಮಾಡಬೇಡ್ದ, ಬ್ಯಾಕ್ ಗ್ರೌಂಡ್ ನೋಡಿ ಅಂತ ಎಷ್ಟು ಚೆನ್ನಾಗಿ ತೋರ್ತಿದೆ.
ಎಷ್ಟು ಚಂದ ಇದೆ ಅಲ್ಲ ನಮ್ಮದು ಊರು. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾವು ಕೂಡ ಇಲ್ಲಿ ಫಸ್ಟ್ ಟೈಮ್ ಬರೋದು. ಅಂದರೆ ಹೀಗೆ ರೋಡ್ ಸೈಡೆಲ್ಲ ಹೋಗ್ತಿತ್ತು, ಬಟ್ ಇಲ್ಲಿ ಬಂದು ಇದೆಲ್ಲ ನೋಡಿದ್ದು ಇದೇ ಫಸ್ಟು. ಸೊ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡೋಣ ಅಂತ. ವೆಲ್ಕಮ್. ಬಾಯ್ ಬಾಯ್. ಎಲ್ಲದು ಅಮ್ಮನ ಕೈಯಲ್ಲಿ ನೋಡಿ. ಅಮ್ಮ ಹ್ಯಾಂಡ್ಸ್ ದಕ್ಕೆ फूल देखे फूल वही करी ಇಲ್ಲಿ ನೋಡಿ, ಇಲ್ಲಿ ನೋಡಿ ಸಪೋಟ ಗಿಡ. ಆಯಿತು, ಇವಾಗ ಮನೆಗೆ. ಇದು ನೋಡಿ ನಮ್ಮ ಮನೆ ಹಿಂದಿನ ಸೈಡ್. ಬಾಯ್ ಬಾಯ್. ಆಯಿತು. ಈಗ ನಾಳೆ ನೀವು ನಡುವುದ ಭಟ್ರು ನಡುವುದ ಕಂಡ್ರೆ ಹಾಂ ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. ಇವತ್ತಿದ್ದು ಕಲೆಕ್ಷನ್ ಇಲ್ಲಿ ನೋಡಿ. ಅಮ್ಮಂದು ಇದ್ದವ್ರದ್ದು ಮನೆಯದಲ್ಲ, ಮಾಯಿ ಇಷ್ಟು ಕೊಟ್ಟಿದ್ದಾರೆ, ಗದ್ದಿ ಮಾಯಿ. ಅದಾಗಿ ಇನ್ನಿಷ್ಟು ತಗೊಂಡ್ಬಂದಿದ್ದಾಳೆ. ಬಾ, ಇನ್ನು ಇವಳ ಜೊತೆಗಂತೂ ಹೋಗುದಿಲ್ಲ ನಾನು. ಇದೊಂದು ಗಿಡ ಎಷ್ಟು ಚೆನ್ನಾಗುಂಟು. ನೆಟ್ಟು ನೋಡಬೇಕು. ನಿಮಗೆ ಇಷ್ಟೇ, ಹೀಗಿತ್ತು ನಮ್ಮ ಇವತ್ತಿನ ಈ ದಿನ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.